ಜೀವಿತ ನೆನೆಸ್ಕೊಬಿಟ್ರೆ ಇವಳೆ ಅಂತವಳಪ್ಪ ಅನ್ನಿಸ್ತೈತೆ ನನಗೆ. ಅಷ್ಟಿಷ್ಟು ಸಿಟ್ಟು ಬರ್ತಾ ಇಲ್ಲ ನನಗೆ. ಹೆಂಗೆ ಅನ್ನೋನಪ್ಪ, ಹೆಂಗೆ ಮಾತಾಡೋಣಪ್ಪ ಅನ್ನೋಷ್ಟು ಸಿಟ್ಟು ಬರ್ತಾಯಿತೆ. ಆದರೂ ಸುಮ್ಮನೆ ಇದ್ದೀನಿ. ಅವಳು ಸವಾಸನೇ ಬೇಡ. ಬಂದು ಇನ್ನೊಂದು ಸತಿ ಏನಾದರೂ ಮಗು ಕರ್ಕೊಂಡು ಹೋಗ್ತೀನಿ ಅಂತ ಕರೆದ್ರೆ ನಾನು ಕಳ್ಸೋದೇ ಇಲ್ಲ. ಕೇಳಿದ್ರೆ ನಾನು ಕಳಿಸಲ್ಲ. ಬಂದು ಕರ್ಕೊಂಡು ಹೋಗ್ತೀನಿ ಅಂಬ್ಲಿ, ಅವಾಗ ಹೇಳ್ತೀನಿ. ಕಳಿಸಲ್ಲ, ನಾನು ಕಳಿಸಲ್ಲ ಅಂದ್ರೆ ಕಳಿಸಲ್ಲ. ಏನೋ ಯೋಚನೆ ಮಾಡ್ತೀಯಾ? ನಾನು ಡೈವರ್ಸ್ ಕೊಟ್ಬಿಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಮಾಡು. ನಿಮ್ಮ ಮಗ ಕರ್ಕೊಂಬಂದು ನಾವು ಈಗ ನಾನು ನಮ್ಮ ಮಗುಗೋಸ್ಕರನೇ ಸುಮ್ಮನೆ ಇದ್ದಿದ್ದು. ಇನ್ನು ಮಗನೇ ಅವಳ ಕೈಯಲ್ಲಿ ನೋಡ್ಕೊಳಕ್ಕಾಗಲ್ಲ ಅಂದಮೇಲೆ ಸುಮ್ಮನೆ ಡೈವರ್ಸ್ ಕೊಟ್ಬಿಡ್ತೀನಿ. ಏನಾನ ಮಾಡ್ಕೊಂಡು ಹಾಳಾಗಿ ಹೋಗ್ಲಿ ಅವಳು. ಈಗ ನಾನೇನೋ ಬಿಡು, ಅವಳೇನಾದರೂ ತಪ್ಪು ಮಾಡಲಿ ಅತ್ತ ಮಗು ಮಕ್ಕ ನೋಡ್ಕೊಂಡು ಕ್ಷಮಿಸ್ಕೊಂಡು ಎಲ್ಲದಕ್ಕೂ ಬಿಡು ಬಿಡು ಅಂತೇಳಿ ಆ ಮಗಿಗೋಸ್ಕರ ನಾನು ಸುಮ್ಮನೆ ಆಗ್ತಿದ್ದೆ. ಇನ್ನು ನಾವು ಕರ್ಕೊಂಬಂದು ಇವಾಗ ಅವಳು ಕರ್ಕೊಂಬಂದಿದ್ದು ವಾಸಿನೇ ಆಯಿತು. ಅದಕ್ಕೆ ಅತ್ತ ನಾನು ಡೈವರ್ಸ್ ಕೊಟ್ಬಿಡೋಣ ಅಂತ. ಅವಳು ಸವಾಸನೇ ಬೇಡ, ಅವಳೆಲ್ಲ ಹಿಂಗೆ ಹೋಗ್ಬಿಡ್ಲಿ, ನೋಡ್ಕೊಳಕ್ಕಾಗಲ್ಲ ಅವಳ ಕೈಲಿ. ಇನ್ನು ನಾವು ಕರ್ಕೊಂಬಂದಿದ್ದೀವಲ್ಲ, ಅವಳು ಕಳಿಸ್ತೀನಿ ಕರ್ಕೊಂಡು ಹೋಗ್ತೀನಿ ಅಂದರೂ ನಾನು ಕಳ್ಸಲ್ಲ ಇನ್ಮೇಲಿಂದ. ಅವಳು ಏನೇ ಬಂದು ಕೇಳ್ಕೊಂಡವಳೆ ಅಂದರೂ ನಾನು ಕಳ್ಸಲ್ಲ. ಅವಳು ಬರೋದು ಇಲ್ಲ, ಅಲ್ಲ ಬಂದರೆ ಹೇಳೋದು. ಅಯ್ಯೋ ಪಾಪ, ಅಲ್ಲೇ ಯಾರ್ಯಾರ ತಗ ನಾ ಕರ್ಕೊಬತ್ತೀನಿ ಅಂತ ಹೇಳ್ತಾಳಂತೆ. ಯಾರನ ನಂತಾಗೆ ಎದ್ದಾಗ ಬಂದು ಹಂಗಂದ್ರು. ನಾಗಮಂಟಿನ ಹಂಗಂತು. ಯಾರ ತಗನ ಕರ್ಕೊಬತ್ತೀನಿ ಆಮೇಲಿಂದ ಹೋಗ್ತೀನಿ ಅಂತ ಹೇಳಾಳಂತೆ. ಬಂದರೆ ಕಳಿಸ್ಬೇಡ ಕಣ್ ಪಾಪ. ನಾನೇ ಅದು ಕಳ್ಸೇನು ತಗ. ನನಗೆ ಗೊತ್ತಿಲ್ಲ ಅವಳು ಬುದ್ಧಿ ಏನಂತ ಗೊತ್ತಿದ್ದು ಕೊಟ್ಟು ನಾನು ಕಳಿಸ್ತೀನೇನಮ್ಮ. ಇನ್ನು ಅವಳು ಕರ್ಕೊಂಬಂದು ಬಿಟ್ಟಿರೋದೇ ವಾಸಿ ಆಯ್ತು. ಸ್ವಲ್ಪ ದಿನ ಕಷ್ಟ ಆಗುತ್ತೆ ಅಷ್ಟೇ, ಆಮೇಲೆ ಏನು ನಮಗೇನೇನು ಕಷ್ಟ ಆಗಲ್ಲ, ಏನಿಲ್ಲ, ನಾನೆಲ್ಲ ನೋಡ್ಕೊಂತೀನಿ. ಮತ್ತೆ ಅವಳು ಏನೇ ಕೇಳ್ಕೊಂಡ್ರು ನಿನ್ನ ಕಳಿಸ್ಬೇಡ. ಬಂದು ಎಲ್ಲರ ತಗೋ ಹೇಳಾಳಂತೆ, ಕರ್ಕೊಬತ್ತೀನಿ, ಅವ್ರ ಕೈಲಿ ಆಗಲ್ಲ ನೋಡ್ಕ್ಯಮಕ್ಕೆ ಅಂತ ಹೇಳಿ ಹೇಳಾಳಂತೆ. ಅವ್ರ ಅಮ್ಮಾಯಿ ಬೇರೆ ಮಾತಾಡ್ಸಲ್ವಂತೆ ಪಾಪ. ಇವಾಗ ಅವ್ರ ಅಮ್ಮಾಯಿನೂ ಏನಂತಾಳೆ ಅಂತೇಳಿ ಅವ್ರ ಅಮ್ಮಾಯಿನ ಸರಿಯಾಗಿ ಬೈದು ಅವ್ರ ಅಮ್ಮಾಯಿನ ಮನೆಯಾಗೆ ಇವಾಗ ಮಾತಾಡ್ಸಲ್ಲಂತ. ಅಯ್ಯಮ್ಮ ಕೂಲಿ ಹೋಗಕ್ಕೆ ನಿಂತ್ಕೊಂಡಾಳ. ಅವಳಿಗೂ ಈಗ ಬುದ್ಧಿ ಬಂದೈತೆ ಅವ್ರ ಅಮ್ಮಾಯಿಗೆ. ಅದಕ್ಕೇನೆ ಕಳಿಸ್ಬೇಡ ಕಣ್ ಪಾಪ. ಬಂದು ಕೇಳಿರಿ. ಡೈವರ್ಸ್ ಕೊಡ್ತೀನಿ ಅಂತ ಹೇಳ್ತೀನಿ ಕಣಮ್ಮ. ನಾನು ನಿಮ್ಮ ಹತ್ರನೂ ಹೇಳಿರಲಿಲ್ಲ. ಈಗ ಮಾಡೋಣ, ನಾನು ನಿಜವಾಗ್ಲೂ ಮದುವೆ ಆಗಿಲ್ಲ ಕಣಮ್ಮ. ಇನ್ನೂ ನಾನು ನಿಜವಾಗ್ ಮದುವೆ ಆಗಿಲ್ಲ. ನಾವಿಬ್ರು ನಿಜವಾಗ್ಲೂ ಮದುವೆ ಆಗ್ಬಿಡೋಣ ಅಂತ ತೀರ್ಮಾನ ತಗೊಂಡಿದ್ದೀನಿ. ಮದುವೆ ಆಗ್ಬಿಟ್ಟು ಮಾಡು ಮಗುನ ಚೆನ್ನಾಗಿ ನೋಡ್ಕೊಂತಾಳೆ. ನಾನು ಕೆಲ್ಸಕ್ಕೆ ಹೋಗ್ಕೊಂಡು ನಾನು ದುಡ್ಕೊಂಡು ನೀವು ಇರ್ತೀರಲ್ಲ, ನೀನು ಅಜ್ಜಿ ಇರ್ತೀರ, ಮಗನ ನೋಡ್ಕೊಂತೀರ. ನಾವಿಬ್ರು ಕೆಲಸ ಬೆಳಿಗ್ಗೆ 11 ಗಂಟೆಗೆ ಹೋದ್ರೆ ರಾತ್ರಿ 10 ಗಂಟೆ ತನಕ ಎಗ್ರೆಸು ಗೋಬಿ ಅದನ್ನೆಲ್ಲ ಮಾಡ್ಕೊಂಬರೋಷ್ಟೊತ್ತಿಗೆ 10 ಗಂಟೆ ಆಗುತ್ತೆ. ನೀವು ನೋಡ್ಕೊಂತೀರಲ್ಲ, ನಾನು ಹಂಗೆ ನಾನಿದ್ರೆ ಫೋನ್ ಮಾಡ್ತೀರಾ, ಇವಳಾಗಲಿ ನಾನಾಗಲಿ ಬರ್ತಾ ಹೋಗ್ತಾ ಇರ್ತೀವಿ. ಏನು ಆರಾಮಾಗೆ ದುಡ್ಕೊಂಡು ಇರೋದು ನೋಡ್ತೀವಿ ಅಷ್ಟೇ. ಇನ್ಮೇಲೆ ಯಾತ ತಲೆ ಕೆಡ್ಸ್ಕೊಂಬಂದು ನೋಡಲ್ಲ. ನಾವು ನಾಟಕ ಕಣ ಮಾಡ್ತಿರೋದು ನಾನು ಮಾಡು. ಹೌದೇನು? ಅಯ್ಯೋ, ನಾವು ನಿಜವಾಗ್ಲೂ ಆಗೈತೆ ಅಂತ ಅನ್ಕೊಂಡಿದೀವಿ ಕಣ್ಪಾಪ. ಇಲ್ಲ, ಆಮೇಲೆ ಯಾರ ತಗೋ ಹೇಳೋಕೆ ಹೋಗ್ಬೇಡ. ನಾವು ನಿಂತಾಗೂ ಹೇಳಿರಲಿಲ್ಲ ಈ ವಿಷಯ. ನನಗೂ ಸಿರಿ ಹಾಕೋನ್ಗೂ ಇವಳಿಗೂ ಬಿಟ್ಟರೆ ಯಾರಿಗೂ ಗೊತ್ತಿಲ್ಲ ನಾವು ನಾಟಕ ಆಡ್ತಾ ಇರೋ ವಿಷಯ. ನಾನು ನಾಟಕನೇ ಕಣ ಮಾಡ್ತಾ ಇರೋದು. ಯಾಕಂದರೆ ಸುಮ್ಮನೆ ಇವಾಗ ನಾವು ನಾಟಕ ಆಡ್ತಾ ಇರೋದು ಅಂತ ಎಲ್ಲರ ತಗ ಹೇಳ್ಕೊಂಬಂದ್ಬಿಟ್ರೆ ಎಲ್ಲರಿಗೂ ಗೊತ್ತಾಗುತ್ತೆ ಅಂತೇಳಿ ನಾವು ಹಿಂಗೆ ಮಾಡಿವಿ. ಅದಕ್ಕೆ ನಾನು ಡೈವರ್ಸ್ ಕೊಟ್ಟು ನಿಜವಾಗ್ಲೂ ನಾನು ಮಾಡೋನ್ನೇ ಮದುವೆ ಆಗಿದ್ಬಿಡ್ತೀನಿ. ನಾನು ತಲೆ ಕೆಟ್ಬಿಟ್ರಿ. ಅವಳು ಬುದ್ಧಿ ಕಲ್ತ್ಕೊಂಬಲ್ಲ. ಅವಳು ಯಾವಾಗ ಹಿಂಗೆ ಮಾಡಿಳ ನನಗೆ ಭಾಳ ಸಿಟ್ಟು ಬಂದ್ಬಿಡ್ತು. ಅವಳು ಮಗಿನಾದ್ರೂ ನೋಡ್ಕೊಂಡಿದ್ರೆ ನನಗೆ ಎಲ್ಲೋ ಒಂದು ಕಡೆಗೆ ಮಗು ಮಕ್ಕ ನೋಡ್ಕೊಂಡು ಕರ್ಕೊಂಬರೋಣ, ತಪ್ಪಾಯಿತು ನೀನು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ ಅಂತಲ್ಲಾದರೂ ಮಗು ಮಕ್ಕ ನೋಡ್ಕೊಂಡು ಅವಳನ್ನ ಕರ್ಕೊಂಬತ್ತಿದ್ದೆ. ಆದರೆ ಯಾವಾಗ ಅವಳು ಹಿಂಗೆ ಮಾಡಿದ್ಲ, ತಗೋ ನೀನು ಸಾಕಿ ಅಂತೇಳಿ ಇನ್ನು ಮುಂದೆ ನೋಡ್ದಂಗೆ. ಅಲ್ಲ, ಸಣ್ಣ ಮಗು ಅಲ್ಲ, ಅದು ಕಾಲು ಎಲ್ಲ ಏನು ಮಾಡ್ತಾರೆ, ರಾತ್ರಿ ಎಲ್ಲ ಕೆಟ್ಟ ಮಾಡಿದ್ರೆ ಹೆಂಗೆ ಏನು ಅಂತ ಸ್ವಲ್ಪನೇ ಯೋಚನೆ ಮಾಡ್ದಂಗೆ ಕರ್ಕೊಂಬಂದು ಬಿಟ್ಟೋದ್ಲಲ್ಲ. ನನಗೆ ಅವಾಗಿಂದ ಅವಳ ಮೇಲೆ ನನಗೆ ಭಾಳ ಸಿಟ್ಟು ಬಂದ್ಬಿಡ್ತು ಕಣಮ್ಮ. ಮನಿಕೆಂಡ್ಲೇನ ತಮ್ಮಣ್ಣೆ? ಮನಿಕೆಂಡ್ಲಪ್ಪ. ಈಗಿನ ತೂಗಿ ಮನಸ್ತೆ ಯಾತಪ್ಪ ಆತ ಹೇಳ್ತಾ ಇದೀಯಾ? ಅದೇ ಅವನು ಮಾಡೋಣ ನಿಜವಾಗ್ಲೂ ಮದುವೆ ಆಗಿಲ್ವಂತೆ. ನಾಟಕ ಆಡ್ತಾ ಇರೋದು ಅವಳಿಗೆ ತೋರ್ಸೋಕ್ಕಾಗಿನ ನಾಟಕ ಆಡ್ತಾ ಇರೋದು ಅಂತ ಹೇಳ್ತಾ ಇದ್ದಾನೆ. ನಾಟಕ ಆಡ್ತಾ ಇರೋದು ಕಣಮ್ಮ ನಾನು. ಅದಕ್ಕೆ ಇವಾಗ ಅವಳಿಗೆ ಡೈವರ್ಸ್ ಕೊಟ್ಬಿಟ್ಟು ನಾನು ನಿಜವಾಗ್ಲೂ ಮದುವೆ ಆಗ್ಬಿಡ್ತೀನಿ ಮಾಡೋಣ. ಅವಳಿಗೆ ಈಗ ಮಗನ ಕರ್ಕೊಂಡು ಹೋಗಕ್ಕೆ ಬರ್ತೀನಿ ಅಂತ ಎಲ್ಲರ ತಗೋ ಹೇಳಾಳಂತೆ. ಅದಕ್ಕೆ ಕರ್ಕೊಂಡು ಹೋಗಕ್ಕೆ ಬರ್ತಾಳಂತಪ್ಪ ಅಂದೆ. ಅದಕ್ಕೆ ಇಲ್ಲ ನಾನು ಕಳಿಸಲ್ಲ, ಯಾರೇನು ಹೇಳಿದ್ರು ನಾನು ಕಳಿಸಲ್ಲ ಅಂತ ಹೇಳ್ತಾ ಇದ್ದಾನೆ. ನಾಟಕ ನೀವಿಬ್ರು ಮದುವೆ ಆಗಿಲ್ವೇನು? ಇಲ್ಲ ಕಣಜ್ಜಿ, ಮದುವೆ ಆಗಿಲ್ಲ. ನನಗೂ ಯಾರೂ ಇಲ್ವಲ್ಲ. ನಾನು ಸುಮ್ಮನೆ ನನಗೂ ಬೇಜಾರಾಯ್ತು ಹಿಂಗೆಲ್ಲ ಆಗಿರೋದು ನೋಡಿ. ನಾನು ಪಾಪ ಸುಬ್ಬು ಒಳ್ಳೆಯವನು ಅಂತ ಅವನ ಜೊತೆಗೆ ನಾಟಕ ಆಡೋಕ್ಕೆ ಬಂದೆ. ಇವಾಗೂ ನನಗೂ ಹಂಗೆ ಅನಿಸ್ತೈತೆ. ನನಗೂ ಯಾರೂ ಇಲ್ವಲ್ಲ, ಸುಮ್ಮನೆ ಇಲ್ಲೇ ಇದ್ಬಿಡ್ತೀನಿ. ಹಿಂಗೇನೆ ನಿಮ್ಮ ಜೊತೆಗೇನೆ ಹಿಂಗೆ ಕೆಲಸ ಮಾಡ್ಕೊಂಡು ಇಲ್ಲೇ ಇರೋ ನಮ್ಮ ಥರ. ನನಗೂ ಯಾರು ಇಲ್ವಲ್ಲ. ನನಗೆಲ್ಲನ ಈಗ ನಮ್ಮ ದೊಡ್ಡಪ್ಪ ನಮ್ಮ ದೊಡ್ಡಮ್ಮ ಅವರೆಲ್ಲ ನಮಗೆಲ್ಲ ತಂದೆ ತಾಯಿ ಎಲ್ಲ ಇಲ್ದಿದ್ದಕ್ಕೆ ಅವರೆಲ್ಲ ನಮ್ಮ ಸಂಬಂಧಿಕರೆಲ್ಲ ಯಾರು ಅಷ್ಟಕ್ಕಷ್ಟೇ. ನಮ್ಮನೆ ಯಾರು ಅತಿಯಾಗಿ ತಂದೆ ತಾಯಿ ಇರತ್ತಕ್ಕ ಅಷ್ಟೇ ಬೆಲೆ. ತಂದೆ ತಾಯಿ ಇಲ್ಲ ಅಂದಮೇಲೆ ಯಾರೋ ಅಷ್ಟಕ್ಕಷ್ಟೇ. ಯಾಕನ ಕರೆಯೋದಾಗಲಿ ಮಾತಾಡ್ಸೋದಾಗಲಿ ಏನಿಲ್ಲ. ನಮ್ಮನ್ನೆಲ್ಲ ಮರ್ತ್ಕೊಬಿಟ್ಟವ್ರು ಅಲ್ಲೇ ಸಂಬಂಧಿಕರೆಲ್ಲ. ಅದಕ್ಕೆ ನನ್ನ ಪಾಡಿಗೆ ನಾನು ಸುಮ್ಮನೆ ಇಲ್ಲೇ ಇರೋಣ ಅಂತ ನಿಮ್ಮ ಜೊತೆಗೇನೆ ಇರ್ತೀನಿ. ನಾವಿಬ್ರು ನಾಟಕನೇ ಆಡಿರೋದು. ಅಯ್ಯೋ ಶಿವನೇ, ನಾನು ಇರ್ತೀನ ನಿಜ ಅಂತ ಅಂದ್ಕೊಬಿಟ್ಟಿದ್ದೆ. ಅಯ್ಯೋ ದೇವ್ರಿ, ನಾನು ನಿಜವಾಗ್ಲೂ ಅಂತ ನಾನು ಅಂದ್ಕೊಂಡಿದ್ದೀನಿ ಹೋಗತ್ತ. ಅಲ್ಲ ಎಂಥ ಕೆಲಸ ಆಯ್ತು. ನಾನು ನಿಜವಾಗ್ಲೂ ನೀವಿಬ್ರು ಮದುವೆ ಆಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಅಯ್ಯೋ ದೇವ್ರ, ಹಂಗೆ ನಾಟಕ ಆಡಿರೋದು.
ಹ್ಞೂ ಅಜ್ಜಿ ನಾಟಕ ಹೇಳಿರ್ಲಿಲ್ಲ ನಿಮ್ಮ ಹತ್ರನೂ ಹೇಳಿದ್ರೆ ಈಗ ಒಬ್ರಿಗೊಬ್ರಿಗೆ ಬಾಯಿ ಸುಮ್ಕಿರಲ್ಲ ಅಂತ ಈ ವಿಷಯ ನನಗೂ ಸೀರೆ ಹಾಕೊಂಡ್ಗೂ ಮಾಡಿಗೂ ಬಿಟ್ರೆ 3 ಜನಕ್ಕೂ ಬಿಟ್ರೆ ಇನ್ಯಾರಿಗೂ ಗೊತ್ತಿರಲಿಲ್ಲ. ನಾವು ಮೂವರು ಸೇರ್ಕೊಂಡು ನಾಟಕ ಆಡಿರೋದು. ಅಲ್ಲ ಕಣ್ಪಾಪ, ನಮ್ಗೊಂದು ಈಟನ ಗೊತ್ತಾಗಿಲ್ವಲ್ಲ. ಅಯ್ಯೋ ದೇವ್ರೆ, ನಾನು ನೀವಿಬ್ರು ನಿಜವಾಗ್ಲೂ ಮದುವೆ ಆಗಿ ಬಂದಿದ್ರೆ ಹೆಂಗ ಅಂತ ನಾನು ಅನ್ಕೊಂಡಿದ್ದೀನಿ. ಇಲ್ಲ ಕಣಮ್ಮ, ಆಗ ಬಂದಿಲ್ಲ. ನನಗೂ ಅವಳಿಗೆ ಮೋಸ ಮಾಡಬಾರ್ದು ಬಿಡತ್ತ ಅಂತೇಳಿ ನನಗೂ ಅದೇ ಇದ್ದಿದ್ದು ಮನಸ್ಸಿನಾಗ ಹೆಂಗೆ ಮಾಡಬಾರ್ದು, ನಾನು ಹಿಂಗೆ ಮಾಡಿದ್ರೆ ಹೆಂಗೆ ಇಂಥ ಮಾಡಬಾರ್ದಲ್ವೇ ಅಂತೇಳಿ ನಾನು ಎಷ್ಟು ಅನುಸರಿಸ್ಕೊಂಡು ಅವಳಿಗೆ ಬಿಡತ್ತ ಅಂತಂದಿದ್ದೀನಿ. ಆದರೆ ಅವಳು ಸ್ವಲ್ಪನಾದ್ರೂ ಯೋಚನೆ ಮಾಡಲ್ವಲ್ಲ. ಇವಾಗ ಒಟ್ನಲ್ಲಿ ಅವಳು ಬಂದು ಕೇಳಿರೆ ಕಳಿಸ್ಬೇಡ ಕಣಪ್ಪ. ಯಾರ್ಯಾರ ತಗನ ಕರ್ಕೊಬತ್ತೀನಿ ಅಂತ ಹೇಳ್ತಾಳಂತೆ. ಹೋಗ್ತೀನಿ ಕರ್ಕೊಂಬತ್ತೀನಿ ಅಂತ ಹೇಳಾಳಂತೆ ಇವತ್ತು ಯಾರ ತಗ ನಾನು ಅದಕ್ಕೆ. ಅವಳು ಬಂದು ಕೇಳಲಿ ಅವಾಗ ಮಾತಾಡ್ತೀನಿ. ಸುಮ್ಮನಿರಮ್ಮ, ನನಗೆ ಗೊತ್ತೈತಿ ಏನು ಹೇಳ್ಬೇಕು ಅಂತ. ಅವಳಿಗೆ ಏನು ಹೇಳಿ ನನಗೆ ಕಳಿಸ್ಬೇಕು ಅಂತ ಚೆನ್ನಾಗಿ ಗೊತ್ತೈತೆ. ನಾನೆಲ್ಲ ಮಾತಾಡ್ತೀನಿ ಬಿಡಮ್ಮ. ಅಷ್ಟೇ ಕಣಪ್ಪ, ಅವಳು ಬಂದು ಮಾತಾಡ್ತಾಳಲ್ಲ ಅವ ಸರಿಯಾಗಿ ಹೋಗ್ತಿ ಕಳಿಸಿದ್ರಾಯ್ತು. ಏಯ್ ಸುಮ್ಮನೆ ಹೋಗಿ ಮುಚ್ಕೊಂಡು ನಿನ್ನ ಹೆಂಗೆ ಕೆಳಕ್ಕೆ ಬಂದಿದ್ದೀಯ ಅಂತ ಕಳಿಸ್ಬೇಡ, ನಾವೆಲ್ಲ ನೋಡ್ಕೊಂತೀವಿ. ಒಂದು 2 ದಿನ ಕಣ್ ಪಾಪ. ಆಮೇಲೆ ಒಂದಿಟ್ಟು ಅನ್ನ ಉಮ್ಮಂಗ ಬಿಟ್ರೆ ಪಾಪ ಉಂಟ್ಕೊಂಡು ಸುಮ್ಮನೆ ಅಲೆದಲ್ಲೇ ಆಡ್ಕೊಂಡಿರುತ್ತೆ. ಏನು ಕಾಟಿರಲ್ಲ ಕಣಪ್ಪ. ಒಂದು ವರ್ಷವಾಗವರೆಗೂ ಅಷ್ಟೇ ನಿಮ್ಮ ಮಕ್ಕಳು. ಆಮೇಲೆ ಹೆಂಗನ ದೊಡ್ಡರ ಆಗ್ತಾರೆ. ಏನು ತಲೆ ಕೆಡ್ಸ್ಕೊಂಬದು ಬೇಡ. ಏನು ಪಾಪ ಹೆಂಗ ಬೆಳ್ಕೊಂಬ್ಲಿ ಕಣ್ ಪಾಪ, ಸುಮ್ಮನಿರಪ್ಪ. ಹಿಂಗೇನೆ ಸಾಕತ್ತ ಬೆಳ್ಕೊಂಬತ್ತ ಮಣ್ಣಿನ ಗಾನ್ವ ಆಗೈತೆ ಪಾಪ. ಮನೆ ಮುತ್ತು ಕಣಪ್ಪ. ಈಗೊಂದು ಈಟ್ ಕಿತ್ತ ಅಂತು ನಾವು ಯಾಕೋ ಕಿತ್ಕೊಡ್ತಾಳಲ್ಲ ಅಂತ ಅನ್ಕೊಂಡು ಈಗೊಂದು ಕ್ಷಣ ಆಕೆ ಮನ್ಗಿಸಿವಿ ಸುಮ್ಮನೆ ಕೇಳಲು. ನಿದ್ದು ಬಂದಾಗಳ್ತಾಳೆ, ಹೊಟ್ಟೆ ತಗೊಳ್ತಾಳೆ ಅಷ್ಟೇ ಕಣ್ ಪಾಪ. ಹೊಟ್ಟೆ ತುಂಬ ಇದ್ಬಿಟ್ರೆ ಅವಳು ಯಾತ ತಲೆ ಕೆಡ್ಸ್ಯಮಲ್ ಕಣಪ್ಪ, ಯಾತ ತಲೆ ಕೆಡ್ಸ್ಯಮಲ್. ಹೊಟ್ಟೆ ತುಂಬ ಒಂದು ಊಟ ಕೇಳ್ತಾಳೆ ಅಷ್ಟೇ. ನನಗೂ ಹಿಂಗಂದ್ರೆ ಯಾರನ ಬಂದು ಕರ್ಕೊಂಡು ಹೋಗ್ತಾಳಂತೆ ಅಂತ ಹೇಳಿ ಕಳ್ಸೋದು ಬೇಡ. ಮನೆ ಬಾಕ್ಲಕ್ಕೆ ಕಾಲಿಗೆ ಬೇಡ. ನಡಿ ಅಚ್ಚ ಅಂತ ಇರಬೇಕು. ಮನೆ ಬಾಕ್ಲಕ್ಕೆ ಬತ್ತಿದಂಗೆ ನಡಿ ಅಂತ ಕಳಿಸ್ಬಿಡ್ಬೇಕು. ಅವಳು ಇಲ್ಲೆಲ್ಲೆಲ್ಲಿ ಬಿಡ್ಕೊಂಬ್ಲೇಬಾರ್ದು. ಬಿಡ್ಕೊಂಡ್ರೆ ಅಷ್ಟೇ. ರಮ್ಮನ ಮಾತಾಡ್ಸಲ್ವಲ್ಲ, ಮನೆಯಾಗ ಯಾರು ಮಾತಾಡ್ಸ್ದಿಲ್ಲಂಗಾದ್ರೂ ಏನು ಮಾಡೋಣ ಅಂತ ಹೇಳಿ ಬರೋಣ ಅಂತ. ಚೆನ್ನಾಗಿರೋಣ ಅಂತ ನೋಡ್ತಾಳೆ ಈಗ. ಕರ್ಕೊಂಡು ಹೋಗೋಣ ಅಂತ. ಚೆನ್ನಾಗಿರ್ತೀನಿ ಅಂತಲೋ ಅಂಬಲ್ಲ, ಚೆನ್ನಾಗಿರ್ತೀನಿ ಅಂತ ಹೇಳು. ಅವಳು ಬಾಯಾಗೆ ಬರಲ್ಲ. ಅವಳೇನು ಕರ್ಕೊಂಡು ಹೋಗೋಣ ಅಂತ ಕರ್ಕೊಂಡು ಹೋಗಕ್ಕೆ ನೋಡ್ತಾಳೆ. ಆಮೇಲೆ ಮಾತಾಡ್ಸಲ್ಲ ಅಂತ. ಚೆನ್ನಾಗಿರ್ತೀನಿ ನಾನು ಹೇಳ್ದಂಗೆ ಕೇಳ್ಕೊಂಡು ಅಂತ ಹೇಳಿ ಅವಳು ಬಾಯಾಗ ಒಂದು ಮಾತು ಬರಲ್ವಲ್ಲ. ಅವಳು ಮಾತು ಬರಲ್ಲ ಅವಳು ಬಾಯಾಗೆ. ನಾನು ನಾಳೆ ನೋಡಿದ್ದೀನಿ ಬಿಡಪ್ಪ, ಏನೋ ಆಗಿದ್ದಾತ ಚೆನ್ನಾಗಿರ್ತೀನಿ. ಮಾತೇ ಒಳ್ಳೆ ಮಾತೇ ಬರಲ್ಲ. ಮಣ್ಣು ಯಾವಾಗಲೂ ಹುಡ್ರು ಕಟ್ಕೊಂಡು ಯಾವಾಗಲೂ ಸಿಟ್ಟು ಮಾಡ್ಕೊಂಡು ಯಾವಾಗಲೂ 24 ಗಂಟೆ ಡುಬ್ಬು ಅಂತಿರುತ್ತೆ ಅವಳ ಮನಸ್ಸಿನಾಗ ಇನ್ನುವರೆಗೂ ಅವಳು ನಾನು ಚೆನ್ನಾಗಿರಬೇಕು, ನಾನು ಎಲ್ಲರ ಜೊತೆ ಚೆನ್ನಾಗಿರ್ತೀನಿ. ಅದೆಲ್ಲ ಇಲ್ಲವೇ ಇಲ್ಲ. ನಾನು ಎಷ್ಟೋ ಸತಿ ಕರೆಯೋಕ್ಕೆ ಹೋಗಿದ್ದೀನಿ, ಚೆನ್ನಾಗಿರೋಣ ಬಾರಮ್ಮ ಅಂತೇಳಿ ಚೆನ್ನಾಗಿರ್ತೀನಿ ಅಂತ. ಅವಳು ಬಾಯಿಗೆ ಎಂದೆಂದು ಬಂದಿಲ್ಲ ಎಂದೆಂದು ಅವಳ ಬಾಯಿಗೆ ಬಂದೇ ಇಲ್ಲ ಚೆನ್ನಾಗಿತ್ಕೊಂಡು ಹೋಗ್ತೀನಿ ಅಂತ. ಏನು ಮಾಡೋಣ ಹೇಳು? ಹಿಂಗಾದ್ರೆ ಇಂಥರ್ಗೆ ನಾನು ಏನು ಹೇಳೋಣ ಹೇಳು? ಹಿಂಗಾದ್ರೆ ಯಾರು ಏನೂ ಮಾಡೋಕ್ಕಾಗಲ್ಲ ಕಣಮ್ಮ. ಅವ್ರಿಗೆ ಬುದ್ಧಿ ಇರಬೇಕು. ಹೇಳೋರು ಎಷ್ಟು ಹೇಳ್ತಾರೆ ಹೇಳಮ್ಮ? ಬಿಟ್ಟಾಕ ಪಾಪ ಅಂತ ತಲೆ ಕೆಡಿಸ್ಬೇಡ. ನೀನು ಯಾಕೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ತೀಯ ಅಂತನ್ನೆಲ್ಲ ನಮ್ಮ ಬಿಚ್ಚಕೊಂಡು ತೆಪ್ಪು ನೀರು ಹತ್ಕೊಲಿಬೇಕು ಅಷ್ಟೇ. ನಾವಾಯ್ತು ನಮ್ಮ ಕೆಲಸ ಆಯಿತು ಅಮ್ಮಂಗೆ. ಅವಳು ಬಂದು ಏನಾನ ಕೇಳಿದಾಗ ಮಾತಾಡ್ಬಂದು ಸುಮ್ಮನೆ ಈಗ ಯಾಕೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ತೀವಿ? ಮಗುನಂತೂ ನಾನು ಖಂಡಿತ ಕಳಿಸಲ್ಲ. ನನ್ನ ಜೀವಿತಂಗೆ ಅವಳು ಬಂದು ಕೇಳಿರು ನಾನು ಕಳಿಸಲ್ಲ. ಇನ್ಮೇಲೆ ಗೊತ್ತೈತೆ ನನಗೆ ಏನು ಮಾಡಬೇಕು, ಅವಳಿಗೆ ಹೆಂಗೆ ಬುದ್ಧಿ ಕಲಿಸ್ಬೇಕು ಅಂತ. ನನಗೇನೇನು ನನ್ನ ಮಗಳು ಸಾಕೋದೇನು ದೊಡ್ಡದಲ್ಲ. ನಾನು ಸಾಕ್ತೀನಿ, ಯಾರ್ಯಾರ ಕರ್ಕೊಬರ್ತೀನಿ ಅಂತ ಹೇಳಿ ಕಳಿಸೋಳೆ. ಅದಕ್ಕೆ ನಾವು ಯಾತು ಹೇಳಿಲ್ಲ, ಯಾತಾಗ ನಾವು ಕಳಿಸಲ್ಲ ಅಂತಲೂ ಹೇಳಿಲ್ಲ, ಏನು ಹೇಳಿಲ್ಲ. ನಾವು ಸುಮ್ಮನೆ ಇದೀವಿ, ಕೇಳಿಸ್ಕೊಂಡಿಲ್ಲ. ಅಮ್ಮ ಕಿವಿ ಕೇಳ್ದಾರಂಗಿದ್ದೀವಿ. ನೋಡ್ತಾ ಇರಿ, ಇನ್ನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.